ಮಂಡ್ಯದಿಂದ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಂಡ್ಯದಲ್ಲಿರುವಂತಹ ದೋಸ್ತಿ ದಂಗಲ್ಗೆ ಇವತ್ತೇನಾದರೂ ಕ್ಲೈಮ್ಯಾಕ್ಸ್ ಆಗುವ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ನ ಭಿನ್ನಮತ ಶಮನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಚಲುವರಾಯಸ್ವಾಮಿ ಅಂಡ್ ಟೀಮ್ ಜೊತೆ ಸಿದ್ದರಾಮಯ್ಯನವರ ಮಹತ್ವದ ಮಾತುಕತೆ. ಬೆಂಗಳೂರಿನ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಮೀಟಿಂಗ್. ಮಂಡ್ಯ ನಾಯಕರ ಮನವೊಲಿಸೋದಕ್ಕೆ ಯಶಸ್ವಿಯಾಗುತ್ತಾರಾ ಸಿದ್ದರಾಮಯ್ಯನವರು ಅನ್ನೋದು ಈ ಕ್ಷಣದ ಕುತೂಹಲ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸುಕೇಶ್. ಕೆಲವೇ ಕ್ಷಣದ ಹಿಂದೆ ಮುಖ್ಯಮಂತ್ರಿಗಳು ಚಲುವರಾಯಸ್ವಾಮಿ ಬಗ್ಗೆ ಮಾಧ್ಯಮದವ್ರ ಪ್ರಶ್ನೆ ಕೇಳಿದಾಗ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಬೇಜಾರ್ಲಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ, ಮಾಧ್ಯಮದ ಮೇಲೆ ಆರೋಪ ಮಾಡ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇವರಿಬ್ಬರನ್ನು ಸೇರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ಲೋಕಸಭೆಯಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ. ಯಾರು ಇರಾದೆ ಏನಿದೆ ಅಂತ ಮಾತ್ರ ಗೊತ್ತಿಲ್ಲ. ಹೀಗಾಗಿ ಈ ಸಂಧಾನ ಯಶಸ್ವಿ ಆಗುತ್ತಾ ಅಂತ ಇನ್ನೂ ಕ್ವಶನ್ ಮಾರ್ಕ್ ಇದೆ. ಏನೇನು ಬೆಳವಣಿಗೆ ನಡೀತಾ ಇದೆ? ಖಂಡಿತ ಹರೀಶ್, ಯಾಕಂತಂದ್ರೆ ಸಂಧಾನ ಮಾಡಲೇಬೇಕಾದಂತ ಅನಿವಾರ್ಯತೆಗೆ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಅದು ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ನಡುವಿನ ಸಂಧಾನ ಅನ್ನೋದಕ್ಕಿಂತ ಕಾಂಗ್ರೆಸ್ ಮತ್ತು JDS ನಾಯಕರನ್ನ ಒಟ್ಟುಗೂಡಿಸಿಕೊಂಡು ಮಂಡ್ಯದಲ್ಲಿ ಹೋಗುವಂಥದ್ದು ಅಥವಾ ಪ್ರಚಾರದಲ್ಲಿ ತೊಡಕೊಳ್ಳುವಂಥದ್ದು ಅಥವಾ ಈ ಬಾರಿ ಚುನಾವಣೆಯನ್ನು ಫೇಸ್ ಮಾಡುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಮೇಲಿನ ಬೇಸರಕ್ಕೆ, ಅಸಮಾಧಾನಕ್ಕೆ ಅವರ ಪುತ್ರ ಸ್ಪರ್ಧೆ ಮಾಡಿರ್ತಕ್ಕಂಥ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅವರ ವಿರುದ್ಧವಾದ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದಾದ್ರೂ ಕೂಡ ಅವರ ಸಂಬಂಧ ಇನ್ನೂ ಕೂಡ ಸರಿಯಾಗಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಮತ್ತು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಪುತ್ರನ ಕಾರಣಕ್ಕಾಗಿ ಏನಾದರೂ ಚಲುವರಾಯಸ್ವಾಮಿ ಅವರ ಬಳಿ ಹೋಗ್ತಾ ಇದ್ರ, ಮಾತುಕತೆ ನಡೆಸ್ತಾ ಇದ್ರ, ಸಂಧಾನಕ್ಕೆ ಮುಂದಾಗ್ತಾ ಇದ್ರೆ ಅಂದ್ರೆ ಅಂತ ಅವಕಾಶಗಳು ಯಾವ ಕಾರಣಕ್ಕೂ ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಪಕ್ಷದ ವತಿಯಿಂದ ಅಥವಾ ತಮ್ಮ ಮೈತ್ರಿ ಸೂತ್ರವನ್ನು ಪಾಲನೆ ಮಾಡಬೇಕಂತ ಅನಿವಾರ್ಯತೆಗಾಗಿ ಮಾಜಿ CM ಸಿದ್ದರಾಮಯ್ಯನವರು ಮಂಡ್ಯ ತಂಡದ ಒಂದು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. 11 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಬರಬೇಕಿತ್ತು. ಇನ್ನೂ ಕೂಡ ಮಂಡ್ಯದ ನಾಯಕರುಗಳು ಬರಬೇಕಾಗಿದೆ. ಬಂದ ನಂತರದಲ್ಲಿ ಸಿದ್ದರಾಮಯ್ಯ ನಿವಾಸದಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನೋದ್ರ ಮೇಲೆ ಸಂಧಾನ ಯಶಸ್ವಿ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ತೀರ್ಮಾನ ಆಗುತ್ತೆ. ಹರೀಶ್, ಸುಖೇಶ್, ನಮ್ಗೆ ಗೊತ್ತಿರೋ ಹಾಗೆ ಈ ಭಿನ್ನಮತ ಶಮನ ಆಗಬೇಕು ಅಂದ್ರೆ ಇಬ್ಬರು ಕಡೆಯಿಂದಲೂ ಕೂಡ ಮುಕ್ತ ಮನಸ್ಸಿನ ಚರ್ಚೆ ಆಗಬೇಕು ಅನ್ನೋದು ಗೊತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಇವರಿಬ್ಬರ ಅಂದ್ರೆ ಚಲುವರಾಯಸ್ವಾಮಿಯರಾಗಲಿ ಅಥವಾ ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಮಾತುಗಳು ಮತ್ತು ಅವರ ಅನಿಸಿಕೆಗಳು ನೋಡಿದ್ರೆ ಅದಾಗೋ ಲಕ್ಷಣ ಬಹಳ ಕಡಿಮೆ ಅನ್ಸುತ್ತೆ. ಸೊ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ಬಿಸಿ ತುಪ್ಪ ಈಗ. ಖಂಡಿತ ಹೌದು. ಇನ್ನೂ ಒಂದು ವಿಶೇಷ ಅಂದ್ರೆ ಹರೀಶ್, ಸಿದ್ದರಾಮಯ್ಯ ಅವರು ಇರ್ಬೋದು, ಚಲುವರಾಯಸ್ವಾಮಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಎಲ್ಲರೂ ಕೂಡ ಜನತಾ ಪರಿವಾರದ ಗರಡಿಯಲ್ಲೇ ಪಳಗದಂತವರು, ದೇವೇಗೌಡರ ಗರಡಿಯಲ್ಲಿ ಪಳಗದಂತವರು, ಒಟ್ಟೊಟ್ಟಿಗೆ ರಾಜಕಾರಣವನ್ನು ಮಾಡಿಕೊಂಡು ಬಂದಂತವರು. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಏನು ಸಿಡಿದೆದ್ದು ಹೊರಗೆ ಬರ್ತಾರೆ JDS ನಿಂದ. ಆ ನಂತರದಲ್ಲಿ ಕುಮಾರಸ್ವಾಮಿ ಅವರ ಆಪ್ತ ಬಳಗ ಅಂತ ಇದ್ದಂಥದ್ದೇ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಈ ರೀತಿಯ ಶಾಸಕರುಗಳು. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸಿದವರಂತೂ ಚಲುವರಾಯಸ್ವಾಮಿ ಮತ್ತು ಅವರ ತಂಡದವರು ಅನ್ನುವಂಥದ್ದು ಕೂಡ ಅಷ್ಟೇ ರಾಜಕೀಯ ವಲಯದಲ್ಲಿ ಚರ್ಚಿತವಾದ ವಿಚಾರ. ಆ ನಂತರದಲ್ಲಿ ಅವರು ಮುಖ್ಯಮಂತ್ರಿ ಆಗಿ 20 ತಿಂಗಳ ಆಡಳಿತ ನಡೆಸಿ ಅಲ್ಲಿಂದ ಇಳಿದ ನಂತರದಲ್ಲಿ 1 ವರ್ಷ ಕಳೆದ ನಂತರದಲ್ಲಿ ಅವರು ಕೂಡ ಚೆನ್ನಾಗೇ ಇದ್ದಂಥದ್ದು. ಆದರೂ ಕೂಡ ಕೊನೆಗೆ ಇತ್ತೀಚೆಗೆ ಅವರು ಆ ಬದಲಾವಣೆಗಳಾಗ್ತಾ ಹೋಗುತ್ತೆ ಅವರಲ್ಲಿ. ಹಾಗಾಗಿ ಆ ರೀತಿ ಅವ್ರ ನಡೆದಂಥ ಡಿಫ್ರೆನ್ಸ್ ಏನಿದೆ ಅದು ಯಾವ ಕಾರಣಕ್ಕೆ ಆಯಿತು ಅನ್ನುವಂಥ ಸತ್ಯ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಇಬ್ಬರನ್ನ ಬಿಟ್ಟರೆ ಮೂರನೇವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಯಾಕೆ ಇಬ್ರು ಮುಖಾಮುಖಿ ಆಗ್ಲಿಕ್ಕೆ ಸಿದ್ಧರಿಲ್ಲ ಅಥವಾ ಹಳೆ ಕಹಿ ಘಟನೆಯನ್ನ ಮರಿಲಿಕ್ಕೆ ಸಿದ್ಧರಿಲ್ಲ ಅಥವಾ ಹೊಸದಾಗಿ ಜೊತೆಗೂಡ್ಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು ಅವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಗನ ರಾಜಕೀಯ ಭವಿಷ್ಯವನ್ನ ಪಣಕ್ಕಿಟ್ಟ ಈ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಚಲುವರಾಯಸ್ವಾಮಿ ಜೊತೆ ಮಾತನಾಡಲಿಕ್ಕೆ ಸಿದ್ಧರಿಲ್ಲ ಅಂದ್ರೆ ಆ ಮಟ್ಟಿಗೆ ಮನಸ್ಸು ಒಡೆದಿದೆ ಅಂತ ಅರ್ಥ. ಹಾಗಾಗಿ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಬಹುಶಃ ಸಿದ್ದರಾಮಯ್ಯ ಕೈಲಿ ಆಗ್ಲಿಕ್ಕಿಲ್ಲ. ಆದ್ರೆ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ ಅಥವಾ ಕಾಂಗ್ರೆಸ್ನ ಮುಖಂಡರುಗಳಾಗಿ ಅಲ್ಲಿ JDS ಜೊತೆಗೆ ಹೋಗಿ ಅನ್ನುವಂತ ಸೂಚನೆಯನ್ನು ಕೊಡುವಂತ ಕೆಲಸವನ್ನು ಮಾತ್ರ ಸಿದ್ದರಾಮಯ್ಯ ಮಾಡಲಿಕ್ಕೆ ಸಾಧ್ಯ ಅನ್ಸುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಸುಖೇಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.